ಕತ್ಲೆ ಕೊಂಡೇನು ಬೇಜಾರಾ? ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಿಮ್ಮ ಬಾಳಲ್ಲಿ ಬರೀ ಬೆಳಕೆ ತುಂಬಿರುತ್ತೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನೀವು ಯಾರು ಅಂತ ಹೇಳಿ. ಬೇಕಿತ್ತ ನಿಮ್ಗಿದೆಲ್ಲ? ಆ ಸಾವಿತ್ರಿ ಏನೋ ಒಳ್ಳೆ ಹುಡುಗಿನೇ, ಆರೋ ಇರಿಸ್ಕೊಂಡಿದ್ದಾರಲ್ಲ ಮನೆಯವರು, ವಿಷ ಉಣಿಸೋ ಜಾತಿಯವರು. ನಿನಗೆ ಮೋಸ ಮಾಡ್ಬಿಟ್ಟು ವಿಶ್ವ. ದಯವಿಟ್ಟು ನಿಮ್ಮ ಕೈ ಮುರಿದು ಕೇಳ್ಕೊತೀನಿ, ನೀವು ಯಾರು ಅಂತ ಹೇಳಿ. ಆ ನಾಣಿ ಕಡೆ ಮನುಷ್ಯನಾ? ನಾಣಿನ? ನರಸಿಂಹ ಸಾಕಿರೋ ನಾಯಿ ಅವನು. ಅವನೇನಾದ್ರೂ ಸಿಕ್ಕಿದ್ರೆ ಕತ್ತರಿಸಿ ಹದ್ದಿಗೆ ಹಾಕ್ಬಿಡ್ತೀನಿ. ಹಾಗಾದ್ರೆ ಯಾರ ಕಡೆಯವ್ರು ನೀವು? ನೀನು ನಂಗೆ ಬೇಕು ಕಣ ವಿಶ್ವ. ನಿನ್ನ ಕಣ್ಣಲ್ಲಿ ನಾಣಿ ಬಗ್ಗೆ ರೋಷ ಇದೆ, ನರಸಿಂಹರಾವ್ ಬಗ್ಗೆ ದ್ವೇಷ ಇದೆ. ನೀನು ನನ್ನ ಜೊತೆ ಸೇರು, ನಾನು ನಿಂಗೆ ಸಹಾಯ. ನನ್ನ ಸೊಸೆ ಯೋಗ ಅದೆಲ್ಲ. ಹಾ ಬನ್ನಿ, ಎಲ್ಲ ಉಂಟು, ಮನೆಗೆ ಬನ್ನಿ. ಓಕೆ ಓಕೆಮ್ಮ, ಥ್ಯಾಂಕ್ ಯು. ಅಲ್ಯಾ, ನಿಂಗೆ ವಿಷಯ ಗೊತ್ತಾ? ನರಸಿಂಹ ಗೆದ್ದು ಬಿಟ್ಟ ಕಣೆ. ಗೊತ್ತಾಯ್ತು ಅತ್ತೆ. ಅದ್ರಲ್ಲಿ ಏನ್ ಸ್ಪೆಷಾಲಿಟಿ ಇದೆ? ಆಸ್ ಯೂಶುವಲ್ ವಿನ್ ಆಗಿದ್ದಾರೆ. ಅದನ್ನೇನ್ ಹೊಸ ತರ ಹೇಳೋ ಅಗತ್ಯ ಇಲ್ವಲ್ಲ. ಅಮ್ಮ ಸಾವಿತ್ರಿ, ಬಾಮ್ಮ ಬಾ. ಸಾವಿತ್ರಿ, ನಿನ್ ಕಾಲ್ಗುಣದಿಂದ ನಮ್ ನರಸಿಂಹ ಗೆದ್ದಿದ್ದಾನೆ. ನಿನ್ ಕುಂಕುಮ ಅವನ್ನ ಕಾಪಾಡುತ್ತೆ. ನೀನು 100 ಕಾಲ ಚೆನ್ನಾಗಿರ್ಬೇಕಮ್ಮ. ಇದ್ರಲ್ಲಿ ಅವಳ ಕಾಲ್ಗುಣ ಎಲ್ಲಿಂದ ಬಂತು ಅತ್ತೆ? ಭಾವ ಎಷ್ಟೋ ವರ್ಷಗಳಿಂದ ಸೀತಾಪುರದಲ್ಲಿ ಗೆಲ್ತಾನೆ ಬಂದಿದ್ದಾರೆ. ಈಗಲೂ ಅಷ್ಟೇ, ಅವ್ರು ಕಷ್ಟಪಟ್ಟಿರೋದಕ್ಕೆ ಸಿಕ್ಕಿರೋ ಫಲ ಇದು. ಭಾವ ತುಂಬಾ ಕಮ್ಮಿ ಮತಗಳಿಂದ ಕಷ್ಟಪಟ್ಟು ಗೆದ್ದು ಬಂದಿದ್ದಾರೆ. ಜಸ್ಟ್ 996 ವೋಟ್ಸ್. ಅಂದ್ರೆ ಕೇವಲ 996 ಮತಗಳು ಅಷ್ಟೇ. ಯಾಕೆ ಭಾವ ಗೆದ್ರು ಅಂತ ಸಂತೋಷ ಕಂಡೀರಾ? ಏನ್ ಸಂತೋಷ ಅಕ್ಕ? ಆ ಅಹಲ್ಯಕ್ಕಂಗೆ ನನ್ ಸಂತೋಷವಾಗಿರೋದು ನೋಡಕ್ಕಾಗಲ್ಲ. ಅದಕ್ಕೆ ಏನಾದ್ರೂ ಒಂದ್ ಹೇಳಿ ಹೇಳಿ ನೋಯಿಸ್ತಾ ಇರ್ತಾರೆ. ಅಹಲ್ಯ ಅಕ್ಕನ ಏನಂದ್ರು? ನನ್ ಕಾರಣದಿಂದ ಇವ್ರು ಕಡಿಮೆ ಓಟ್ ಬಂದಿದ್ಯಂತೆ. ಭಾವಂಗ್ ಕಡಿಮೆ ಓಟ್ ಬಂದಿದ್ಯಾ? ಅದ್ರಲ್ಲಿ ನಿಂದೇನೆ ತಪ್ಪಿದೆ? ಗೊತ್ತಿಲ್ಲ. ಇವ್ರು ನನ್ನ ಮದ್ವೆ ಮಾಡ್ಕೊಂಡಿದ್ಕೆ ಜನ ಇವರಿಂದ ದೂರ ಸರ್ದಿದಾರಂತೆ. ಈ ಕೆಲಸದವಳನ್ನ ನೀವ್ ಹೀಗೆ ತಲೆ ಮೇಲೆ ಕೂರಿಸ್ಕೋತಾ ಇರಿ, ಒಂದಲ್ಲ ಒಂದಿನ ನಿಮ್ ತಲೆ ಮೇಲೆ ಚಪ್ಪಡಿ ಕಲ್ ಬೀಳುತ್ತೆ. ಅವಾಗ ನಿಮಗ್ ಗೊತ್ತಾಗತ್ತೆ ಅಂತ ಅತ್ತೆಯವ್ರ ಹತ್ರ ಹೇಳ್ತಿದ್ರು. ನಾನು ಇವ್ರನ್ನ ಮದ್ವೆನೆ ಮಾಡ್ಕೋಬಾರ್ದಿತ್ತಕ್ಕ. ಹೆಂಡತಿ ಜೊತೆ ನಡ್ಕೊಳ್ಳೋ ರೀತಿನ ಇದು? ಅವಳು ನಿನ್ಗೋಸ್ಕರ ಬೆಳಗ್ಗೆ ಸಾಕು. ಅವಳನ್ನ ನೀನು ಸಾಕಷ್ಟು ಹೊಗಳಿದ್ಯಾ. ಅವಳಿಂದ ನನ್ನ ಪೊಲಿಟಿಕಲ್ ಕೆರಿಯರೇ ಹಾಳಾಗೋಯ್ತು. ಕೇವಲ 996 ಮತಗಳಿಂದ ಗೆದ್ದಿದ್ದೀನಿ. ದೊಡ್ಡ ರಾಜಕೀಯ ಆಟ ಆಡಬಹುದು ಅಂದ್ಕೊಂಡಿದ್ರಲ್ಲ ನೀನು ನಾಣಿ. ಏನ್ ಮಾಡ್ತೀರಾ ಈಗ? ನಿಂತ್ಕೋ, ನನ್ ಮಾತು ಕೇಳು. ಅತ್ತೆ, ನೀವು ಕೂರು ಅಂದಾಗ ಕೂತ್ಕೊಂಡಿದ್ದೀನಿ, ನಿಲ್ಲು ಅಂದಾಗ ನಿಂತ್ಕೊಂಡಿದ್ದೀನಿ. ಇನ್ನು ದಯವಿಟ್ಟು ನನ್ನ ಕಂಟ್ರೋಲ್ ಮಾಡಕ್ ಬರಬೇಡಿ. ನಮ್ಮ ಬುದ್ಧಿ ನಮ್ಮ ಕೈಲಿರ್ಬೇಕು. ಇಲ್ಲದೆ ಹೋದ್ರೆ ಇದೇ ಆಗೋದು. ಏನ್ ಹಾಗೆ ಮುಖ ನೋಡ್ತಿದ್ಯಾ? ಬರದ್ಯಲ್ಲ ನನ್ನ ಹಣೆ ಬರೋಣ. ಎಲ್ಲಿಂದ ಬಂದು ಒಕ್ಕರ್ಸ್ಕೊಂಡೆ ಏನೋ. ಈ ಮನೆ ಶಾಂತಿನೆಲ್ಲ ಹಾಳು ಮಾಡ್ಬಿಟ್ಟೆ. ಏನತ್ತೆ, ಎಲ್ಲಿಂದ ಕರ್ಕೊಂಡ್ ಬಂದೆ ಇವಳನ್ನ? ಹುಡುಗ ತುಂಬಾ ಚುರುಕಾಗಿದ್ದಾನೆ, ಮೈ ತುಂಬಾ ರೋಷನೂ ಬೆಳೆಸ್ಕೊಂಡಿದ್ದಾನೆ. ಬಗ್ನ ಪ್ರೇಮಿ ಅಲ್ವಾ ಮೇಡಮ್? ಕಬ್ಬಣ ಕಾದಾಗಲೇ ಬಡಿದು ಬಗ್ಸ್ಬೇಕಲ್ವಾ ಮೇಡಮ್? ನೀವೇಳಿದ್ರೆ ಸರಿನೇ. ಈ ಸುದ್ದಿ ಹೊರಗಡೆ ಬಂದರೆ ನರಸಿಂಹರಾವ್ ಸಮಾಧಿ ಗ್ಯಾರಂಟಿ. ನೀವೇ ಹೇಳಿ ಯಾವಾಗ ಕರ್ಕೊಬರ್ಬೇಕು ಅಂತ. ಸರಿ ಮೇಡಮ್. ಈ ಮನೆಯಿಂದ ಶಾಶ್ವತವಾಗಿ ದೂರ ಮಾಡ್ತಿದ್ದೀನಮ್ಮ. ಏನಾಗಿದ್ಯಾ ನಿನ್ಗೆ? ಮೊದಲು ಒಳಗಡೆ ನಡೆ. ಅಯ್ಯೋ ಅತ್ತೆ, ಅವಳೇ ಹೋಗೋದಕ್ಕೆ ರೆಡಿಯಾಗಿದ್ದಾಗ ನೀವ್ಯಾಕೆ ತಡಿತಾ ಇದ್ದೀರಾ? ಹೋಗ್ಲಿ ಬಿಡಿ. ಅಹಲ್ಯ, ಅವತ್ತು ನಿನ್ನ ಗಂಡ ನಿನ್ನ ಮನೆಯಿಂದ ಹೊರಗಾಗ್ತಿದ್ದಾಗ ಇದೇ ಮಾತು ನಾನು ಹೇಳಿದ್ದಿದ್ರೆ? ಈ 3 ಕಾಸಿನ ಕೆಲಸದವಳ ಮುಂದೆ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದು ಬೇಕಿಲ್ಲ ಅತ್ತೆ. ಬೇರೆಯವ್ರ ಕಾಲ ಹತ್ರ ಇರೋ ಕೆಸರು ತೋರ್ಸೋ ಮೊದಲು ನಮ್ ಕಾಲ ಹತ್ರ ಏನಿದೆ ಅಂತ ನೋಡ್ಕೋಬೇಕು. ಮೊದಲು ಒಳಗಡೆ ಹೋಗೋ.